ನಮಸ್ಕಾರ ವೀಕ್ಷಕರೇ, RJ32 ಕನ್ನಡದ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿಯಲ್ಲಿ RTI ಕಾರ್ಯಕರ್ತ ಹಾಗೂ ಹೋರಾಟಗಾರರಾದಂತಹ ಸಿದ್ದು ಹಿರೇಮಠ್ ಅವರ ಮೇಲೆ ಸುಖಾಸುಮ್ಮನೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಜಾತಿ ನಿಂದನೆ ಕೇಸನ್ನು ಹಾಕಿದ್ದಾರೆ. ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ಇದರ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಹಾಗೂ ಓರ್ವ ಅಧಿಕಾರಿ ಒಬ್ಬರು ಇದ್ದಾರೆ ಎಂದು ಆಂದೋಲನ ಶ್ರೀಗಳಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೋರಾಟಗಾರರನ್ನು RTI ಕಾರ್ಯಕರ್ತರನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಲು ಹೊರಟಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಹೋರಾಟಗಾರರು ಹೋರಾಟ ಮಾಡುತ್ತಿರುತ್ತಾರೆ. ಇದರ ಬೆನ್ನಲ್ಲೇ ಇನ್ನು ಸಿದ್ದು ಹಿರೇಮಠ್ ಅವರ ಕಾರಿನ ಮೇಲೆ ಹಲ್ಲೆ ಮಾಡಲು ಬಂದಾಗ ಅವರು ಕಾರಿನಲ್ಲೇ ಸುಮ್ಮನೆ ಕುಳಿತಿದ್ದಾರೆ. ಸುಮ್ಮನೆ ಕುಳಿತಿದ್ದನ್ನು ನೋಡಿ ಆರೋಪಿ ಏನು ಹಲ್ಲೆ ಮಾಡೋಕ್ಕೆ ಬಂದಿರ್ತಕ್ಕ ಆರೋಪಿ ಏನಿದ್ದಾನೆ ಅವನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿದ್ದಾನೆ. ಇನ್ನು ಸಿದ್ಧಲಿಂಗ ಹಿರೇಮಠ್ ಅವರು ಸಿದ್ದು ಹಿರೇಮಠ್ ಅವರು ಕಾರಿನಲ್ಲೇ ಸುಮ್ಮನೆ ಕುಳಿತಿದ್ರು. ಇವೆಲ್ಲವೂ ಕೂಡ ಕಾರಿನ CCTVಯಲ್ಲಿ ಈ ಒಂದು ದೃಶ್ಯಗಳು ರೆಕಾರ್ಡ್ ಆಗಿವೆ ಅಂತ ಸಿದ್ಧಲಿಂಗ ಸ್ವಾಮೀಜಿಗಳು ಹೇಳಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು RTI ಕಾರ್ಯಕರ್ತ ಹಾಗೂ ಹೋರಾಟಗಾರ ಸಿದ್ದು ಹಿರೇಮಠ್ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಅವರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿದ್ದಾರೆ. RTI ಕಾರ್ಯಕರ್ತ ಸಿದ್ದು ಹಿರೇಮಠ್ ಅವರು ಪ್ರತಿನಿತ್ಯ ತಮ್ಮ ಮಕ್ಕಳನ್ನು ಶಾಲೆಗೆ ಬಿಡಲು ಹೊರಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಕಲಬುರಗಿಯ PNT ಕಾಲೋನಿ ಅಂಡರ್ ಬ್ರಿಡ್ಜ್ ಹೋಗುವ ರಸ್ತೆ ಹತ್ತಿರ ರಾಂಗ್ ರೂಟಲ್ಲಿ ಬಂದಂತಹ ಸಂಜು ಸಾಹಿಲ್ ಪಟೇಲ್ ಎಂಬಾತನು ಇವರ ವಾಹನಕ್ಕೆ ಬಂದು ಗುದ್ದಿದ್ದಾನೆ. ಈ ಸಂದರ್ಭದಲ್ಲಿ ಇವರ ವಾಹನಕ್ಕೂ ಯಾವುದೇ ಜಖಮಾಗಿರಲಿಲ್ಲ. ಅವರ ವಾಹನಕ್ಕೂ ಕೂಡ ಯಾವುದೇ ಜಖಮಾಗಿಲ್ಲ. ಸುಖಾಸುಮ್ಮನೆ ಹಿರೇಮಠ್ ಅವರ ಮೇಲೆ ವಾಹನದ ಎದುರುಗಡೆ ಮತ್ತು ವಾಹನಕ್ಕೆ ಕೈಯಿಂದ ಗುದ್ದಿದ್ದಾನೆ. ಸಿದ್ದು ಹಿರೇಮಠ್ ಅವರ ವಾಹನದಿಂದ ಕೆಳಗೆ ಇಳಿದಿಲ್ಲ. ಈ ಸಂದರ್ಭದಲ್ಲಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ವ್ಯಕ್ತಿ ಜಾತಿ ನಿಂದನೆ ಪ್ರಕರಣವನ್ನು ಸಿದ್ದು ಹಿರೇಮಠ್ ಅವರ ಮೇಲೆ ದಾಖಲಿಸಿದ್ದಾನೆ. ಯಾವುದೇ ಪುರಾವೆ ಇಲ್ಲದೆ ಪೊಲೀಸ್ ಇಲಾಖೆ ನೇರವಾಗಿ FIR ಮಾಡಿದ್ದಾರೆ. ಸಿದ್ದು ಹಿರೇಮಠ್ ಅವರ ಕಾರಿಗೆ ಕ್ಯಾಮೆರಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ದೃಶ್ಯಾವಳಿಗಳು ಸೆರೆಯಾಗಿದ್ದು, ಇನ್ನು ಸಿದ್ದು ಹಿರೇಮಠ್ ಅವರ ಮೇಲೆ ಆರೋಪ ಮಾಡಿರುವ ಆ ಒಂದು ಆರೋಪಿಯ ದಿನಚರಿಯನ್ನು ಒಮ್ಮೆ ನೋಡಬೇಕು ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಅಲ್ಲದೆ ಸಿದ್ದು ಹಿರೇಮಠ್ ಅವರ ಮೇಲೆ ಈ ರೀತಿ ಪ್ರಕರಣಗಳಲ್ಲಿ ಸಿಕ್ಕಿ ಹಾಕಿಸಲು ಪ್ರಮುಖ ಕಾರಣವಿದೆ ಎಂದಿದ್ದಾರೆ. ಸಿದ್ದು ಹಿರೇಮಠ್ ಅವರು ಸಚಿವರ ಎಲ್ಲ ಶಿಕ್ಷಣ ಸಂಸ್ಥೆಗಳ ಡಾಟಾ ತೆಗೆದು ಆಂದೋಲನ ಸ್ವಾಮೀಜಿಗಳಿಗೆ ಕೊಡುತ್ತಾರೆ ಎಂಬ ಉದ್ದೇಶದಿಂದ ಅವರನ್ನು ಹತ್ತಿಕ್ಕಲು ಪ್ರಯತ್ನ ನಡೆದಿದೆ. ಜಿಲ್ಲೆಯಲ್ಲಿ RTI ಕಾರ್ಯಕರ್ತರನ್ನು ಹತ್ತಿಕ್ಕುವ ಪ್ರಯತ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇತ್ತೀಚೆಗೆ ಕಲಬುರಗಿಯಲ್ಲಿ ಕಂಡು ಕೇಳರಿಯದಂತಹ ಅನೇಕ ಘಟನೆಗಳನ್ನು ನಾವು ನೋಡಿದ್ದೀವಿ. ಆದರೆ ಈಗ ಆಗಿರುವಂತಹ ಘಟನೆ ಇದೊಂದು ವಿಶೇಷವಾಗಿರುವಂತಹ ಘಟನೆ. ಹೋರಾಟಗಾರ ಆದಂಥ ಮತ್ತು RTI ಕಾರ್ಯಕರ್ತ ಸಿದ್ದು ಹಿರೇಮಠ್ ಇವರು ಪ್ರತಿನಿತ್ಯ ತಮ್ಮ ಇನೋವಾ ವಾಹನದಲ್ಲಿ ತಮ್ಮ ಮಕ್ಕಳನ್ನು ಕರ್ಕೊಂಡು SBR ಕಾಲೇಜ್ಗೆ ಮತ್ತು ಸ್ಕೂಲ್ಗೆ ಅಭ್ಯಾಸಕ್ಕಾಗಿ ಬಿಟ್ಟು ಬರ್ತಾರೆ. ಇದನ್ನೇ ಫಾಲೋ ಅಪ್ ಮಾಡಿದಂತಹ ಕೆಲ ಕಿಡಿಗೇಡಿಗಳು ಇವರು ತಮ್ಮ ಮಕ್ಕಳಿಗೆ ಕಾಲೇಜಿಗೆ ಬಿಟ್ಟು ವಾಪಸ್ ಬರಬೇಕಾದ್ರೆ PNT ಅಂಡರ್ ಬ್ರಿಡ್ಜ್ ಹೋಗುವಂತಹ ರಸ್ತೆಯಲ್ಲಿ ರಾಂಗ್ ರೂಟಲ್ಲಿ ಬಂದಂತಹ ಸಂಜು ಸನ್ ಆಫ್ ಸಾಹಿರ್ ಪಟೇಲ್ ಅನ್ನುವಂಥವನು ರಾಂಗ್ ರೂಟಲ್ಲಿ ಬಂದು ಬೈಕ್ ತಂದು ಇವರ ಗಾಡಿಗೆ ಡ್ಯಾಶ್ ಹೊಡಿತಾರೆ. ಇವ್ರ ಗಾಡಿನೂ ಡ್ಯಾಮೇಜ್ ಆಗಿಲ್ಲ, ಆತನ ಗಾಡಿನೂ ಡ್ಯಾಮೇಜ್ ಆಗಿಲ್ಲ. ಅವರ ಉದ್ದೇಶ ಏನು ಅಂತ ಕೇಳಿದರೆ ಹಿರೇಮಠರ ಜೊತೆ ಜಗಳ ಆಡಬೇಕು. ಈ ಕಾರಣಕ್ಕಾಗಿ ಡ್ಯಾಶ್ ಹೊಡೆದು, ನೀನು ನನಗೆ ಆಕ್ಸಿಡೆಂಟ್ ಮಾಡಿದೆಯಾ ಮಗನೇ, ನೀನು ಕೆಳಗೆ ಬಾ, ಹಾಗೆ ಹೀಗೆ ಅವಾಜ್ ಶಬ್ದದಿಂದ ಬೈದಾಡಿದ್ದಾನೆ ಮತ್ತು ಕಾರಿಗೆ ಜೋರಾಗಿ ಗುದ್ದಿದ್ದಾನೆ. ಹಿರೇಮಠ್ ಗಾಡಿ ಬಿಟ್ಟು ಕೆಳಗಡೆ ಇಳಿದಿಲ್ಲ, ಗ್ಲಾಸು ಓಪನ್ ಮಾಡಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಳ್ತಾರೆ. ಅದನ್ನು ಗಮನಿಸಿದಂತಹ ವ್ಯಕ್ತಿ ನೇರವಾಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಹೋಗಿ ಜಾತಿ ನಿಂದನೆ ಕೇಸನ್ನು ದಾಖಲು ಮಾಡ್ತಾರೆ.
ಯಾವುದೇ ಪುರಾವೆ ಇಲ್ಲ. ಮತ್ತು ಪೊಲೀಸ್ ಇಲಾಖೆ ಹಿಂದು ಮುಂದು ನೋಡದೇನೆ ಇಮ್ಮಿಡಿಯೇಟ್ ಆಗಿ FIR ಮಾಡ್ತಾರೆ. ಅದೃಷ್ಟವಶಾತ್ ಹಿರೇಮಠರವರ ವಾಹನಕ್ಕೆ ಕ್ಯಾಮ್ರಾಗಳು ಇರುವುದರಿಂದ ಆ ಕ್ಯಾಮ್ರಾಗಳ ಸಾಕ್ಷಿಯನ್ನು ಇವತ್ತು ಪೊಲೀಸ್ ಇಲಾಖೆಗೆ ಕೊಟ್ಟರು. ದುರ್ದೈವ ನೋಡಿ, ಆರೋಪಿ ತನಗೆ ನೋಟಿಸ್ ಕೊಡಲಿಕ್ಕೆ ಒಬ್ಬ ಕಾನ್ಸ್ಟೇಬಲ್ ಹೋಗ್ತಾರೆ, ಆದರೆ ಇಲ್ಲಿ ಒಬ್ಬ ACPನೇ ಹೋಗಿದ್ದಾರೆ ಅವ್ರ ಮನೆಗೆ. ಹೋಗಿ ನೋಟಿಸ್ ಕೊಟ್ಟು ಎನ್ಕ್ವೈರಿಗೆ ಬರಬೇಕು ಅಂತ ಒತ್ತಡ ಹಾಕಿದ್ದಾರೆ. ಇವರು ತಮ್ಮಲ್ಲಿರುವಂತಹ ವಿಡಿಯೋ ಕ್ಲಿಪ್ಗಳನ್ನು ತಗೊಂಡು ಪೊಲೀಸ್ ಠಾಣೆ ಎದುರುಗಡೆ ಇಟ್ಟಾಗ ಪೊಲೀಸರಿಗೆ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಇಲ್ಲದೆ ಹೋಗಿದ್ರೆ ಇವತ್ತಿನವರೆಗೂ ಸಿದ್ದು ಹಿರೇಮಠ್ ಜೈಲಿನಲ್ಲಿ ಕೊಳಿತಾ ಇರಬೇಕಾಗಿತ್ತು. ಇವರ ಉದ್ದೇಶನೂ ಅಷ್ಟೇ, ಇವ್ರನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿನಲ್ಲೇ ಕೊಳಿಸ್ಬೇಕು ಅನ್ನುವಂತಹದ್ದು ಇವರ ಮೂಲ ಉದ್ದೇಶ ಆಗಿತ್ತು. ಈ ಉದ್ದೇಶದ ಹಿಂದ್ಗಡೆ ಒಬ್ಬ KS ಆಫೀಸರ್, ಇನ್ನೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ, ಇವರಿಬ್ಬರೂ ಕೂಡಿ ಷಡ್ಯಂತ್ರವನ್ನು ಮಾಡಿ ಇವರ ಮೇಲೆ, ಹೋರಾಟಗಾರರ ಮೇಲೆ ಸುಳ್ಳು ಕೇಸಲು ದಾಖಲನ್ನು ಮಾಡಿದ್ದಾರೆ. ಇನ್ಚಾರ್ಜ್ ಮಿನಿಸ್ಟರ್ ತಮ್ಮ ಸರ್ಕಾರಿ ಸಭೆಗಳಲ್ಲಿ ಹೇಳ್ತಿರ್ತಾರೆ, ಯಾರಿದ್ದಾರೆ RTI ಕಾರ್ಯಕರ್ತರು, ನಕಲಿ RTI ಕಾರ್ಯಕರ್ತರು, ನಕಲಿ ಅಸ್ಲಿ ಅಂತ ಗೌರ್ಮೆಂಟ್ನಿಂದ ಏನಾದರೂ ಸರ್ಟಿಫಿಕೇಟ್ ಕೊಡ್ತೀರಾ? ಅವ್ರನ್ನ ಮಟ್ಟ ಹಾಕಿ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡಿ ಅಂತ ಹೇಳಿ ಆರ್ಡರ್ ಮಾಡಿದ್ದರ ಪರಿಣಾಮ ಈ ಕುತಂತ್ರಕ್ಕೆ ಅವರ ಆಪ್ತರು ಇಳಿದಿರೋದು ಅತ್ಯಂತ ಶೋಚನೀಯ ಮತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ. ಸರಿ, ರಸ್ತೆ ಮೇಲೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಇವರು ಮಾತಾಡದೇ ಇದ್ರೂ ಕೂಡ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಅಂದರೆ, ಇದೇ ಪಾಯಿಂಟನ್ನು ಇಟ್ಕೊಂಡು ಕಲಬುರಗಿ ಧಾರವಾಡ ಹೈಕೋರ್ಟ್ ಪೀಠ ಸೂಚನೆ ಕೊಟ್ಟಂತಹ ಒಂದು ಆದೇಶದ ಮೇರೆಗೆ ಮತ್ತು ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲೇಖ ಮಾಡಿ ಇವತ್ತು ನಮ್ಮ ಸಿದ್ದು ಹಿರೇಮಠ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ನಾನು ಆ ಶಕೀಲ್ ಅಂಗಡಿಯವರು ಮತ್ತು ಅಲ್ಲಿಯ ACP ಅವರು ಇದ್ದಾರಲ್ಲ, ಅವರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸಿದ್ದು ಹಿರೇಮಠರ ಮೇಲೆ ಯಾವ ವ್ಯಕ್ತಿ ಕೇಸ್ ಮಾಡಿದ್ದಾನೆ, ಆತನ ದಿನಚರಿ ಏನು, ಆತನ ಹಿಸ್ಟ್ರಿ ಏನು, ಸ್ವಲ್ಪ ಆದರೂ ಅವಲೋಕನ ಮಾಡಿದರಾ? ನಾನು ಹೇಳ್ತೀನಿ, ಆ ಸಂಜೀವ್ ಶಾಹಿರ್ ಪಟೇಲ್ನ ಹಿಸ್ಟ್ರಿ ಏನು ಅಂತ ಕೇಳಿದರೆ, ಇಲ್ಲಿಯವರೆಗೆ ಆತನ ಮೇಲೆ ಸುಮಾರು ಬರೋಬ್ಬರಿ 12 ಕೇಸ್, 1 ಡಜನ್ ಕೇಸ್ ಇದ್ದಾವೆ. ಕ್ರಿಮಿನಲ್ ಪರ್ಸನ್ ಬಂದು ಅಮಾಯಕ ವ್ಯಕ್ತಿ ಮೇಲೆ ಜಾತಿ ನಿಂದನೆ ಕೇಸ್ ಕೊಡ್ತಾನೆ, ನೀವು ಅದನ್ನು ತಕ್ಷಣವೇ ಸ್ವೀಕಾರ ಮಾಡ್ತೀರಿ ಅಂದರೆ ನೀವು ಯಾವುದೋ ಒಂದು ಕುತಂತ್ರಕ್ಕೆ ಬಲಿಯಾಗಿದ್ದೀರಿ ಅಂತ ನನಗನ್ನಿಸ್ತಾ ಇದೆ. ಹೀಗಾಗಿ ಈ ಸಂಪೂರ್ಣ ಘಟನೆಯನ್ನು ಇವತ್ತು ಹಿರೇಮಠರಿಗಾಗಿದೆ, ಹೋರಾಟ ಮಾಡ್ತಾರೆ ಅಂತ ಹೇಳಿ ಬಾಯಿ ಮುಚ್ಚಿಸ್ಬೇಕು. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅಂದೋಲಾ ಸ್ವಾಮೀಜಿಗೆ ಉಸ್ತುವಾರಿ ಮಂತ್ರಿಗಳ ಶಿಕ್ಷಣ ಸಂಸ್ಥೆ ಮತ್ತು ಉಸ್ತುವಾರಿ ಸಚಿವರ ಎಲ್ಲ ಮಾಹಿತಿಯನ್ನು, ಡಾಟಾವನ್ನು ಆಂದೋಲನ ಸ್ವಾಮಿಗಳಿಗೆ ಈ ಸಿದ್ದು ಹಿರೇಮಠ ಕೊಡ್ತಾನೆ, ಈತನ ಮಟ್ಟ ಹಾಕಬೇಕು ಅಂತ ಹೇಳಿ ಈ ಒಂದು ಕುತಂತ್ರ ಮಾಡಿದ್ದಾರೆ. ಹಿರೇಮಠ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ ಮೇಲೆ? ಈ ವ್ಯಕ್ತಿ ಮೇಲೆ. ನನ್ನ ಹತ್ಯೆ ಮಾಡಲಿಕ್ಕೆ ಸುಫಾರಿ ಕೊಟ್ಟು ಕಳಿಸಿದ್ದಾರೆ, ಈತನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಕೊಟ್ಟರೆ ಇಲ್ಲಿವರೆಗೂ ಈ ಕ್ರಿಮಿನಲ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿಲ್ಲ. ಹೇಗಿದೆ ನಮ್ಮ ಕಲಬುರಗಿ ಆಡಳಿತ? ನಿನ್ನೆ ಉಸ್ತುವಾರಿ ಸಚಿವರು ಹೇಳ್ತಾರೆ, ನಮ್ಮದು ಸಂವಿಧಾನ ರಕ್ಷಣೆ ಮಾಡುವ ಸರ್ಕಾರ. ಪುಂಗಿ ಹೊಡಿತಾರೆ, ಇದು ಸಂವಿಧಾನ ರಕ್ಷಣೆ ಮಾಡೋ ಸರ್ಕಾರ ಏನ್ರಿ? ನಿಮ್ಮ ಆಪ್ತರು ಒಬ್ಬ ಕ್ರಿಮಿನಲ್ನ ಇಟ್ಕೊಂಡು ಒಬ್ಬ RTI ಹೋರಾಟಗಾರನ, ಸಾಮಾಜಿಕ ಹೋರಾಟಗಾರನ ಬೆದರಿಕೆ ಹಾಕಿ ಕೊಲೆ ಮಾಡಲಿಕ್ಕೆ ಕಳಿಸ್ತಾರೆ ಅಂದರೆ ಇಲ್ಲಿ ಸಂವಿಧಾನ ರಕ್ಷಣೆ ಆಗ್ತಾ ಇದೆಯಾ? ಎಲ್ಲಿದೆ ಸಂವಿಧಾನ? ಖರ್ಗೆ ಅವರ ಕ್ಷೇತ್ರದಲ್ಲಿ ಮರಲಿಂಗಪ್ಪ ಅನ್ನುವಂಥವನ ಕೊಲೆಯಾಗಿದೆ. 3 ಜನ ಆರೋಪಿಗಳು. ಮುಖ್ಯ ಸಂಚುಕೋರ ಮರೆಪ್ಪ ಏಡಿನ್ ಕರದಳ್ಳಿ, ಈ ವ್ಯಕ್ತಿಯನ್ನು ಇಲ್ಲಿವರೆಗೂ ಬಂಧಿಸಿಲ್ಲ. ಸಂತ್ರಸ್ತ ಕುಟುಂಬ ನಮ್ಮನ್ನು ಭೇಟಿಯಾಗಿ ನಾನು ಅಲ್ಲಿಯ PSI ತಿರುಮಲೇಶಗೆ ಮಾತಾಡಿದ ಮೇಲೆ ಆ ಸ್ವಾಮಿ ಕಡೆ ಯಾಕೆ ಹೋಗಿದ್ದೀರಿ ಅಂತ ಹೇಳಿ ಆ ಸಂತ್ರಸ್ತ ಕುಟುಂಬಕ್ಕೆ ತಿರುಮಲೇಶ ಬೆದರಿಕೆ ಹಾಕ್ತಾರೆ. ನೀವು ಸರಿಯಾಗಿ ನ್ಯಾಯ ಕೊಟ್ರೆ, ಕೊಲೆಗಡಕರನ್ನ ಬಂಧಿಸಿ ಜೈಲಿಗಟ್ರೆ ಅವ್ರು ನಮ್ಮ ಕಡೆ ಯಾಕೆ ಬರ್ತಿದ್ರಿ?
ಸಚಿವರೇ, ನಿಮ್ಮ ಕ್ಷೇತ್ರದ ಅಧಿಕಾರಿಗಳು ನಡೆದುಕೊಳ್ಳುವಂತಹ ರೀತಿ ನೋಡಿ ನೀವು ಇಲ್ಲಿವರೆಗೂ ಬಂಧಿಸಿಲ್ಲ. ಮತ್ತೆ ಈ ವ್ಯಕ್ತಿ ನನಗೆ ನಮ್ಮೂರ ಕಾಂಗ್ರೆಸ್ ಪಾಟೀಲ್ ಗೌಡ ಇದ್ದಾನೆ, ನನಗೆ ರಕ್ಷಣೆ ಮಾಡ್ತಾನೆ, ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಬೇಕಾಬಿಟ್ಟಿ ಗ್ರಾಮದಲ್ಲಿ ಓಡಾಡಿ ಆ ಸಂತ್ರಸ್ತ ಕುಟುಂಬಕ್ಕೆ ಬೆದರಿಕೆ ಹಾಕ್ತಾ ಇದ್ದಾನೆ ಮರ್ಲಿಂಗಪ್ಪ ಅನ್ನೋನು. ಈ ತಿರುಮಲೇಶ್ PSI ಹೇಳ್ತಾರಂತೆ, ನಮಗೆ ಸಿಗ್ತಾ ಇಲ್ಲ, ಈ ಸ್ವಾಮಿ ಕಡೆ ಯಾಕೆ ಹೋಗಿದ್ದೀರಿ, ನೀವೇ ಹುಡ್ಕೊಂಡು ಬರ್ರಿ. ಈಗ ನಾನು ಹೇಳ್ತೀನಿ, ನೀವು ಡ್ರೆಸ್ ಕಳ್ಕೊಂಡು ಮನೆಗೆ ಹೋಗ್ತೀರಾ? ಸರ್ಕಾರಿ ಸಂಬಳ ತಿಂದು ಒಬ್ಬ ಕೊಲೆಗಡಕರನ್ನು ನೀವು ಮುಚ್ಚಿಡ್ತೀರಿ, ಅರೆಸ್ಟ್ ಮಾಡೋದಿಲ್ಲ ಅಂದರೆ ಏನು ಡ್ಯೂಟಿ ಮಾಡ್ತೀರಿ ನೀವು? ಇದು ಎರಡನೇದ್ದು. ಮೂರನೇದ್ದು, ಜೇವರ್ಗಿ ತಾಲೂಕಿನಲ್ಲಿ ಒಬ್ಬ ದಲಿತ ಯುವತಿ, ಆ ದಲಿತ ಯುವತಿಯನ್ನು ಒಬ್ಬ ಹುಡುಗ ಅಪಹರಿಸ್ಕೊಂಡು ಹೋಗಿದ್ದಾನೆ. ಮುಸ್ಲಿಂ ಹುಡುಗ, ಅವನಿಗೆ ಮದುವೆ ಆಗಿದೆ. ಈ ಥರ ಎರಡನೇ ಚಟುವಟಿಕೆ ಆ ವ್ಯಕ್ತಿದು. ಆತನ ಹೆಸರು ಹೇಳಿದರೂ ಕೂಡ ಇಲ್ಲಿಯವರೆಗೆ ಆ ದಲಿತ ಯುವತಿಯನ್ನು ಪತ್ತೆ ಹಚ್ಚುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವಿಫಲ ಆಗಿದೆ. ದಲಿತ ಸಚಿವರ ತವರಿನಲ್ಲೇ ದಲಿತ ಮಹಿಳೆಯರಿಗೆ, ದಲಿತ ಇವರಿಗೆ ರಕ್ಷಣೆ ಇಲ್ಲ ಅಂದರೆ ಸಂವಿಧಾನ ಎಲ್ಲಿ ನಡೀತಾ ಇದೆ ಇಲ್ಲಿ? ಸೊ ಈ ಮೂರೂ ಘಟನೆಗಳು ಇವತ್ತು ನಮ್ಮ ಕಣ್ಣೆದುರಿಗಿದ್ದಾವೆ. ತುಂಗಿ ಓದುವುದನ್ನು ಬಿಡಿ, ಕೆಲಸ ಮಾಡಿ. ಬಸವ ಕಲ್ಯಾಣ ಅನುಭವ ಮಂಟಪ ಪೀರ್ ಪಾಷಾ ಬಂಗ್ಲಾ ಆಗಿದೆ, ಹೋರಾಟಕ್ಕೆ ಹೊರಟಿದ್ದಾರೆ ಸ್ವಾಮೀಜಿ ಅಂತ ಕೇಳಿದರೆ ಅವರು ಸ್ವಾಮೀಜಿನ ಅಂತ ಕೇಳ್ತಾರೆ. ನಿಮ್ಮ ಈ ಯೂನಿವರ್ಸಿಟಿಯಿಂದ ಇವರು ಸ್ವಾಮಿ, ಇವರು ಗುರು ಅನ್ನುವಂಥ ಸರ್ಟಿಫಿಕೇಟ್ ನಮಗೇನು ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾದಂತಹ ಕೆಲಸ ಮಾಡಿ. ಬುಲ್ಡೋಜರ್ ಬಾಬಾ ಆಗ್ತೀನಿ ನಾನು. ನನಗೆ ಬಹಳ ಖುಷಿಯಾಗಿದ್ದೇನು ಅಂತ ಕೇಳಿದರೆ, ಯೋಗಿಯವರ ಆಡಳಿತ ಇವ್ರ ಮೇಲೆ ಪರಿಣಾಮ ಬೀರಿತಲ್ಲ ಅನ್ನುವಂಥದ್ದು ನನಗೆ ಭಾಳ ಖುಷಿಯಾಗಿದೆ. ಬರೀ ಬುಲ್ಡೋಜರ್ ಬಾಬಾ ಆಗೋದು ಬೇಡ, ಬರೀ ಕಟ್ಟಡ ನೆಲಸಮ ಮಾಡುವಂತಹ ಕೆಲಸಕ್ಕೆ ನೀವು ಹೋಗಬೇಡಿ. ಯೋಗಿಯವರು ಹೇಗೆ ಕಟ್ಟಡ ಕಟ್ತಾರೋ ಆ ಕೆಲಸನೂ ಕೂಡ ನೀವು ಮಾಡಿ. ಬುಲ್ಡೋಜರ್ ಬಾಬಾ ಆಗುವುದಾದರೆ ಖಾಜಾ ಬಂದೇ ನವಾಜ್ ಆಸ್ಪತ್ರೆ ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೂರಾರು ಕೋಟಿ ರೂಪಾಯಲ್ಲಿ ವೆಚ್ಚ ಮಾಡ್ತಾ ಇದ್ದಾರೆ. ಒಂದೇ ಒಂದು ಪರ್ಮಿಷನ್ ಇವತ್ತು ಅವರು ತೊಗೊಂಡಿಲ್ಲ ಮಹಾನಗರ ಪಾಲಿಕೆಯಿಂದ. ಧೈರ್ಯ ಇದೆಯಾ ನಿಮ್ಮ ಬುಲ್ಡೋಜರ್ ಆಗಲಿಕ್ಕೆ, ಅಲ್ಲಿಂದ ಕಳ್ಸೋಕ್ಕೆ ನಿಮಗೆ? ಒಂದು ಆರ್ಚ್ ಕಟ್ತಾ ಇದ್ದಾರೆ ಮುಸ್ಲಿಂ ಏರಿಯಾಕ್ಕೆ ಹೋಗ್ಬೇಕಾದ್ರೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅದನ್ನು ತಡೆಯೋ ತಾಕತ್ತಿಲ್ಲ. ನೀವು ಬುಲ್ಡೋಜರ್ ಬಾಬಾ ಆಗೋದಾದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕರ್ನಾಟಕ ಪೀಪಲ್ ಎಜುಕೇಷನ್ ಸೊಸೈಟಿಯ 5 ಬಿಲ್ಡಿಂಗ್ಗಳಿಗೆ ಕಟ್ಟಡ ಪರವಾನಗಿಯೇ ಇಲ್ಲ. ನೀವು ಅದನ್ನು ಡೆಮಾಲಿಷ್ ಮಾಡೋದಾದರೆ ನಾನೇ ಹಿಟಾಚಿ ಕಳಿಸ್ತೀನಿ ನಿಮಗೆ. ಇವೆಲ್ಲ ಡೆಮಾಲಿಷ್ ಮಾಡಿ ಬನ್ನಿ. ನಾನು ಹೈಕೋರ್ಟ್ ಆದೇಶ ಏನು ಹೇಳುತ್ತೋ ಡಿವಿಷನ್ ಬೆಂಚಿಗೆ ಹಾಕಿದ್ದೀವಿ. ಆ ಹೈಕೋರ್ಟ್ ಆದೇಶದ ಪ್ರಕಾರ ನಾವು ಕಟ್ಟಡ ತೆರವುಗೊಳಿಸಬೇಕು, ಏನು ಅಷ್ಟೇ ಇಡಬೇಕು, ಅದನ್ನು ನಾವು ಮುಂದುವರೆದು ನಾವು ಮಾಡ್ತೀವಿ. ನಿಮಗೆ ಕೋರ್ಟ್ ಆದೇಶನೂ ಇರಲಿಲ್ಲ, ಸರ್ಕಾರದ ಸೂಚನೆಯೇ ಇರಲಿಲ್ಲ. ಆದರೂ ಕೂಡ ಪತರಗುಟ್ಟಿ ಕರ್ನಾಟಕ ಸರ್ಕಾರದಿಂದ ಮಂಜೂರು ಮಾಡಿಕೊಂಡಂಥ 5 ಎಕರೆ ಏರ್ ಸ್ಪೇಸ್ನಲ್ಲಿರುವಂಥ 5 ಎಕರೆಯನ್ನು ವಾಪಸ್ ಕೊಟ್ಬಿಟ್ರಲ್ರಿ. ಯಾಕೆ? ಭಯ ಆಯ್ತಾ? ಜೈಲಿಗೆ ಹೋಗೋ ಭಯ ಆಯ್ತಾ? ಮೊದಲು ನಿಮ್ಮದನ್ನು ನೀವು ನೋಡ್ಕೊಳ್ಳಿ. ನ್ಯಾಯಾಲಯ ಏನು ಹೇಳುತ್ತೆ ಆ ನ್ಯಾಯಾಲಯದ ಪ್ರಕಾರ ನಾವು ನಮ್ಮ ಬಿಲ್ಡಿಂಗು, ನಮ್ಮ ಮಠ ರಕ್ಷಣೆ ಮಾಡಲಿಕ್ಕೆ ನಾವು ಅರ್ಹರಾಗಿದ್ದೀವಿ, ಬದ್ಧರಾಗಿದ್ದೀವಿ. ಈ 3 ಘಟನೆ, ಸಿದ್ದು ಹಿರೇಮಠರ ಹಿಂದೆ ಕುತಂತ್ರ ನಡೆಸಿದಂತಹ ವ್ಯಕ್ತಿಗಳು, ಅವ್ರನ್ನ ಮೇಲೆ ಕೇಸ್ ಹಾಕಬೇಕು, ಅವ್ರನ್ನ ಬಂಧನ ಮಾಡಬೇಕು. 2, ಅಲ್ಲಿ ಮರ್ಲಿಂಗಪ್ಪನನ್ನು ಹತ್ಯೆ ಮಾಡಿದಂತಹ ಮರೆಪ್ಪ ಏಡಿನ್ ಅನ್ನುವನನ್ನು ಬಂಧಿಸಬೇಕು. 3ನೇದ್ದು, ದಲಿತ ಯುವತಿಯ ಅಪಹರಣ ಆಗಿದೆ, ಅಪ್ರಾಪ್ತ ಯುವತಿ, ಆ ಮುಟ್ಟಾಳನನ್ನು ಕರ್ಕೊಂಡು ಬಂದು ಪೋಕ್ಸೋ ಕೇಸ್ ಹಾಕಿ ಒಳಗಡೆ ಹಾಕಬೇಕು. 1 ವಾರ ನಾವು ಸಮಯ ಕೊಟ್ಟಿದ್ದೀವಿ. ಈ 1 ವಾರದಲ್ಲಿ ಈ ಘಟನೆಯನ್ನು ಭೇದಿಸಿ ಸರಿಯಾದ ನ್ಯಾಯ ಮತ್ತು ಮಾಹಿತಿಯನ್ನು ಸಮಾಜಕ್ಕೆ ಕೊಡದೆ ಹೋದರೆ IG ಆಫೀಸ್ ಎದುರುಗಡೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋರಿದ್ದೀವಿ ಅಂತ ಈ ಮೂಲಕ ನಾನು ತಿಳಿಕೆ ಬಯಸ್ತಾ ಇದ್ದೀನಿ. ಇದರಿಂದ ಹೋರಾಟಗಾರರನ್ನ ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ 100%. ಇಲ್ಲಿ KRG ಮಿನಿಸ್ಟರ್ ಏನಿದಾರಲ್ಲ, ಇವ್ರು ಎದುರುಗಡೆ ಯಾರು ಮಾತಾಡಬಾರ್ದು, ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು. ಅನೇಕ ರಾಜಕಾರಣಿಗಳು ಕೂಡ ನನ್ನನ್ನು ನೋಡಿ ಹೆದರ್ತಾರೆ.
ಇವನ್ಯಾವನು ಸ್ವಾಮಿ, ಇವನ್ಯಾವನು ಹಿರೇಮಠ, ಮತ್ತೆ ಅವನು ನನ್ನ ವಿರುದ್ಧ ಬಾಯಿ ಮಾಡೋನು. ಅದಕ್ಕೆ ಪೊಲೀಸ್ ಇಲಾಖೆಗೆ ಹೇಳೋದು, ಆರ್ ಟಿ ಐ ಕಾರ್ಯಕರ್ತರು ಎಷ್ಟು ಕೇಸ್ ಇದಾವ್ರಿ, ತೆಗೀರಿ ಅವನ್ನ. ಬೆಂಕಿ ಇವರಿಗೆ ಆರ್ ಟಿ ಐ ಕಾರ್ಯಕರ್ತರು, ಹೋರಾಟಗಾರರು ಅಂದರೆ ಇವರು ಹೊಟ್ಟೆ ಒಳಗಡೆ ಅಗ್ನಿ ಹಾಕಿದಂಗೆ ಆಗುತ್ತೆ. ಹೀಗಾಗಿ ಇವರ ಹೋರಾಟ ಹತ್ತಿಕ್ಕಬೇಕು. ಅವರ ಬಂಡವಾಳ ಏನಿದೆಯಲ್ಲ, ವಾಮ ಮಾರ್ಗದಿಂದ ಸೈಟ್ಗಳು ತಗೊಂಡಿದ್ದು, ಪುಕ್ಕಟೆಯಾಗಿ ಜಮೀನುಗಳನ್ನು ಕಬಳಿಸಿರೋದು, ಅನುದಾನದ ಮೇಲೆ ಅನುದಾನ ಹಾಕ್ಕೊಂಡು ಕಾಲೇಜ್ಗಳನ್ನು ಕಟ್ಟಿರುವಂಥದ್ದು. ಒಬ್ಬನೇ ಒಬ್ಬ ಬಡ ವಿದ್ಯಾರ್ಥಿಗೆ ಇವರು ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದಾರಾ? ಸರ್ಕಾರಿ ಜಾಗ ತೊಗೊಂಡಿದ್ದಾರೆ, ಅನುದಾನ ತೊಗೊಂಡು ಕಟ್ಟಡ ಕಟ್ಟಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಹೇಳಿ ನೋಡೋಣ. ಇವುಗಳನ್ನು ಎಳೆ ಎಳೆಯಾಗಿ ಬಿಚ್ತಾ ಹೊರಟಾಗ ಇವ್ರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಸಂಚು ರೂಪಿಸಿದ್ದಾರೆ. ಇವತ್ತು ಸ್ಯಾಂಪಲ್ ಆಗಿ ಸಿದ್ದು ಹಿರೇಮಠನನ್ನು ಉಪಯೋಗಿಸ್ಕೊಂಡಿದ್ದಾರೆ. ನಾಳೆ ನನ್ನ ಮೇಲೂ ಆಗ್ಬೋದು, ಇವ್ರ ಮೇಲೆ ಆಗ್ಬೋದು, ಇವ್ರ ಮೇಲೆ ಆಗ್ಬೋದು. ಇದಕ್ಕೆಲ್ಲ ಏನಾದರೂ ಸಮಸ್ಯೆ ಆದರೆ, ಪ್ರಾಣಕ್ಕೆ ಅಪಾಯ ಆದರೆ, ಈ ಟೀಮ್ ಏನಿದೆಯಲ್ಲ, ಈ ಸಿದ್ದು ಹಿರೇಮಠ ವಿರುದ್ಧ ಏನು ಸಂಚು ರೂಪಿಸಿದಾರಲ್ಲ, ಇದೇ ಟೀಮೇ ನೇರ ಹೊಣೆ ಆಗುತ್ತೆ, ಅವರೇ ನೇರ ಹೊಣೆ ಬರಬೇಕಾಗುತ್ತೆ ಅನ್ನುವಂಥದ್ದು ಈ ಮೂಲಕ ನಾನು ಹೇಳ್ತೇನೆ. ಬ್ಯೂರೋ ರಿಪೋರ್ಟ್, ಆಜ 32 ಕನ್ನಡ ನ್ಯೂಸ್, ಕಲಬುರಗಿ.